Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 23ನೇ ಪ್ರಶ್ನೆಯನ್ನ ಗಮನಿಸಿ. -5/2 into 4/3 into 3/2 is equal to 4/3 into 3/2 into -5/2. ಇದರಲ್ಲಿ ಬಳಸಿರುವ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣವು. ಆಯ್ಕೆ ಎ ಪರಿವರ್ತನೀಯ ಗುಣ, ಬಿ ಸಹವರ್ತನೀಯ ಗುಣ, ಸಿ ಆವೃತ್ತ ಗುಣ, ಡಿ ಅನನ್ಯತಾಂಶ ಗುಣ. ಇಲ್ಲಿ ಸಂಖ್ಯೆಗಳ ಗಮನಿಸಿ. ಸಂಖ್ಯೆಗಳನ್ನ ಗಮನಿಸಿದ್ರೆ ಇಲ್ಲಿ ಹೇಗಿದೆ ಇದು ಎ, ಈ ಗುಂಪನ್ನ ನಾವು ಬಿ ಅಂತ ತಗೊಂಡ್ರೆ ಎ ಇಂಟು ಬಿ ಈಸ್ ಈಕ್ವಲ್ ಟು ಏನಾಗಿದೆ, ಬಿ ಇಂಟು ಎ ಆಗಿದೆ. ಅಂದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸಂಖ್ಯೆಗಳ ಕ್ರಮವನ್ನ ಅದಲು ಬದಲು ಮಾಡಿದ್ರೂ ಕೂಡ ಇವುಗಳ ಗುಣಲಬ್ಧಗಳು ಒಂದೇ ಆಗಿರುತ್ತದೆ ಅಂತ ಹೇಳುತ್ತೆ ಅಲ್ವಾ. ಎ ಇಂಟು ಬಿ ಈಸ್ ಈಕ್ವಲ್ ಟು ಚಿಹ್ನೆ ಏನನ್ನ ರೆಫರ್ ಮಾಡುತ್ತೆ, ಎರಡೂ ಕಡೆ ಸಮವಾಗಿದೆ ಅನ್ನೋದು. ಓಕೆ, ಹಾಗಾದ್ರೆ ಇದನ್ನ ನಾವು ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನೀಯ ಗುಣ ಅಂತ ಹೇಳ್ತೇವೆ ಮಕ್ಕಳು. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಪರಿವರ್ತನೀಯ ಗುಣ ಸರಿಯಾದಂತಹ ಆಯ್ಕೆ ಆಗಿದೆ. ಓಕೆ, ಇಲ್ಲಿ ಬಳಸಿರುವಂತಹ ಭಾಗಲಬ್ಧ ಸಂಖ್ಯೆಯ ಗುಣಲಕ್ಷಣವಾಗಿದೆ. ಹಾಗಾದ್ರೆ ಇಲ್ಲಿ ಸಹವರ್ತನೀಯ ಗುಣ ಏನ್ ಹೇಳುತ್ತೆ, 3 ಅಥವಾ ಹೆಚ್ಚು ಸಂಖ್ಯೆಗಳಿದ್ದಾಗ ಅವುಗಳನ್ನ ಗುಂಪು ಮಾಡುವ ಕ್ರಮ ಬದಲಿಸಿದ್ರೂ ಕೂಡ ಉತ್ತರವು ಒಂದೇ ಆಗಿರುತ್ತೆ. ಅದೇ ರೀತಿ ಆವೃತ್ತ ಗುಣ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಅಂದ್ರೆ 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗ್ಲೂ ಭಾಗಲಬ್ಧ ಸಂಖ್ಯೆ ಆಗಿರತ್ತೆ. ಅದೇ ಅನನ್ಯತಾಂಶ ಗುಣ ಅಂದ್ರೆ ಯಾವುದೇ ಸಂಖ್ಯೆಯನ್ನ 1ರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆಯ ಗುಣಲಕ್ಷಣ ಯಾವುದಾಯ್ತು ಹೇಳಿ, ಪರಿವರ್ತನೀಯ ಗುಣವಾಗಿದೆ. ಥ್ಯಾಂಕ್ ಯು.